ಹಲೋ ಎಲ್ಲರಿಗೂ, ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಇದು ನವರಾತ್ರಿ ಟೈಮ್. ದಸರಾ ಅಂದರೆ ನಮಗೆ ಎಲ್ಲರಿಗೂ ಫಸ್ಟ್ ನೆನಪಾಗೋದೆ ನಮ್ಮ ಮೈಸೂರು. ಅದರಲ್ಲೂ ನಮ್ಮ ಕರ್ನಾಟಕ ಜನಕ್ಕೆ ಇದು ನಾಡ ಹಬ್ಬ ಆಗಿರೋದು ನಮ್ಮೆಲ್ಲರ ಖುಷಿ ವಿಷಯ. ದಸರಾ ಹಬ್ಬಕ್ಕೆ ಮೈಸೂರಿಗೆ ಹೋಗಿ ನೋಡೋದು ಅನ್ನೋದು ತುಂಬ ಜನಕ್ಕೆ ಕನಸಾಗಿರುತ್ತೆ. ನಮ್ಮ ಮೈಸೂರಲ್ಲಿ ಲೈಟಿಂಗ್ಸ್ ನೋಡಬೇಕು, ಎಕ್ಸಿಬಿಷನ್, ಫ್ಲವರ್ ಶೋ, ಯುವ ದಸರಾ, ಡ್ರೋನ್ ಶೋ ನೋಡಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಎಷ್ಟೇ ಮೈಸೂರನ್ನ ಬೇರೆ ಟೈಮಲ್ಲಿ ನೋಡೋದು, ದಸರಾ ವೈಭವ ಕಣ್ತುಂಬ್ಕೊಳೋದು ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಈ ವಿಡಿಯೋದಲ್ಲಿ ನಿಮಗೆ ಫ್ಲವರ್ ಶೋ ಮತ್ತು ಲೈಟಿಂಗ್ಸ್ನ ತೋರಿಸ್ಕೊಡ್ತೀನಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ನಮ್ಮಮ್ಮ ಮತ್ತು ತಂಗಿನ ಲೈಟಿಂಗ್ಸ್ ಮತ್ತು ಫ್ಲವರ್ ಶೋ ತೋರಿಸ್ತೀನಿ ಅಂತ ಕರ್ಕೊಂಡು ಸ್ಯಾಟಲೈಟ್ಗೆ ಬಂದೆ. ಆಲ್ರೆಡಿ ಲೇಟ್ ಆಗಿದೆ, ಸೊ ಬೇಗ ಬೇಗ ಹೋಗ್ತಿದ್ದೀವಿ. ಅಲ್ಲಿ ನೋಡಿ, ಎಲ್ಲ ಬಸ್ಗಳು ಹೋಗ್ತಾ ಇದ್ದಾವೆ, ನಾವು ಮಾತ್ರ ಇಲ್ಲೇ ಇದ್ದೀವಿ ಇನ್ನು. ಇವಾಗ 11:10 ಆಯಿತು, ಬಸ್ ಫೈನಲಿ ಮೂವ್ ಆಗ್ತಾ ಇದೆ. ಫಸ್ಟೆಲ್ಲ ಹೈವೇ ಓಪನ್ ಆಗೋಕ್ಕಿಂತ ಮುಂಚೆ ಮೈಸೂರಿಗೆ ಹೋಗೋದು, ಅದರಲ್ಲೂ ಬಸ್ಸಲ್ಲಿ ಹೋಗೋದು ಅಂದರೆ 3.5 ಗಂಟೆ ಆಗ್ತಿತ್ತು. ಬಟ್ ಈ ಹೈವೇ ಓಪನ್ ಆದಾಗಿಂದ ಮೈಸೂರಿಗೆ ಬಸ್ಸಲ್ಲಿ ಹೋಗೋದು ಈಸಿ ಆಗಿಬಿಟ್ಟಿದೆ. ಅಂದ್ಕೊಂಡಾಗೆಲ್ಲ ಬಸ್ಸಲ್ಲಿ ಹ್ಯಾಪಿಯಾಗಿ 2 ಅವರ್ಸಲ್ಲಿ ಮೈಸೂರಿಗೆ ರೀಚ್ ಆಗ್ತಿದ್ದೀವಿ. ಈ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಎಷ್ಟು ಕಿಲೋಮೀಟರ್ ಇದೆ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದರೆ ಇಲ್ಲಿ ನೋಡಿ. ಈ ಎಕ್ಸ್ಪ್ರೆಸ್ ಬಂದು 118 ಕಿಲೋಮೀಟರ್ ಇದೆ. ಈ ಪ್ರಾಜೆಕ್ಟ್ಗೆ 8,480 ಕೋಟಿ ಆಗಿದೆಯಂತೆ. ಬಸ್ ಚಾರ್ಜ್ ಒಬ್ಬರಿಗೆ 189 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದರಲ್ಲೂ ಲೇಡೀಸ್ ಆಗಿದ್ದರೆ ಆಧಾರ್ ತೋರಿಸಿದ್ರೆ ಫ್ರೀ ಇರುತ್ತೆ. ಸೊ ಲೇಡೀಸ್ ಈ 8,480 ಕೋಟಿ ಖರ್ಚು ಮಾಡಿರೋ ಈ ಹೈವೇಯಲ್ಲಿ ಕೂಡ ನಾವು ಫ್ರೀಯಾಗಿ ಮೈಸೂರನ್ನ ರೀಚ್ ಆಗ್ಬೋದು. ನೋಡಿ, ನಾವು ಮೈಸೂರು ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿಂದನೇ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಈ ಲೈಟ್ಸ್ನೆಲ್ಲನೂ ಲೈಟಿಂಗ್ಸ್ ಆನ್ ಆದಮೇಲೆ ನೋಡಿದ್ರೆ ಸೂಪರಾಗಿರುತ್ತೆ. ರಿಟರ್ನ್ ಬರಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನಾವು 11:10ಗೆ ಸ್ಯಾಟಲೈಟ್ ಬಿಟ್ಟಿದ್ದು, ಇವಾಗ 2:15 ಆಗಿದೆ. ನಿಯರ್ಲಿ 2 ಅವರ್ಸ್ಗೆ ಮೈಸೂರನ್ನ ರೀಚ್ ಆಗಿದ್ದೀವಿ. ಸಬರ್ ಬಸ್ ಸ್ಟಾಪಿಂದ ಗ್ಲಾಸ್ ಹೌಸ್ಗೆ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. 10 ಮಿನಿಟ್ಸ್ ರೀಚ್ ಆಗೋಷ್ಟು ಡಿಸ್ಟೆನ್ಸ್ ಅಷ್ಟೇ ಇರೋದು. ಸೊ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇದೇ ಫ್ಲವರ್ ಶೋದು ಮೈನ್ ಎಂಟ್ರೆನ್ಸ್. ನಾವು 2:30 ಅಷ್ಟರಲ್ಲಿ ರೀಚ್ ಆಗಿದ್ದೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ಎಷ್ಟೊಂದು ಜನ ಬಂದಿದ್ದಾರೆ. ಎಷ್ಟೇ ರಶ್ ಇದ್ರೂ ನೋಡೋಕ್ಕೆ ಅಷ್ಟೊಂದು ಕಷ್ಟ ಆಗಲ್ಲ ಅಂದ್ಕೊಂಡಿದ್ದೀನಿ. ಫ್ಲವರ್ ಶೋ ಅಲ್ಲಿ ಒಬ್ಬರಿಗೆ ಟಿಕೆಟು 50 ರೂಪಾಯಿ. 3 ಜನ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆದ್ವಿ. ಎಂಟ್ರಿ ಆಗಿದ ತಕ್ಷಣ ನಾನಂತೂ ಫಸ್ಟ್ ನೋಡಿದ್ದು ಜನ. ಎಷ್ಟು ಜನ ಬಂದಿದ್ದಾರೆ ಗೊತ್ತಾ? ತುಂಬ ಅಂದರೆ ತುಂಬ ಜನ ಇದ್ದರು. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಮನಸ್ಸಿಗೆ ತುಂಬ ಖುಷಿಯಾಗಿಬಿಡುತ್ತೆ ಆ ಫ್ಲವರ್ಸ್ ಎಲ್ಲ ನೋಡಿ. ಎಷ್ಟೊಂದು ವೆರೈಟೀಸ್ ಆಫ್ ಫ್ಲವರ್ಸ್ನ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಯಾವ್ಯಾವ ಫ್ಲವರ್ಸು ಅರೇಂಜ್ ಮಾಡಿದ್ದಾರೋ ಎಲ್ಲ ಫ್ಲವರ್ಸ್ದು ನೇಮ್ಸ್ನ ಇಲ್ಲೇ ಡಿಸ್ಪ್ಲೇ ಮಾಡಿರ್ತಾರೆ. ಫ್ಲವರ್ಸ್ ಎಲ್ಲ ಕ್ಲಾಕ್ ಶೇಪ್ ಮಾಡಿದ್ದಾರೆ. ಇಲ್ಲಿ ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಎಷ್ಟೊಂದು ಮೆಣಸಿನ್ಕಾಯಿ ಯೂಸ್ ಮಾಡಿಕೊಂಡು ಮಾಡಿರೋ ಪಕ್ಷಿ. ಇದು ತುಂಬ ಚೆನ್ನಾಗಿದೆ ಅಲ್ವಾ? ಈ ಸಲ ಅಂತೂ ಡಿಫ್ರೆಂಟ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಇಲ್ಲಿ ನೋಡಿ, ಮಿನಿ ಅರಮನೆ ಥರ ಮಾಡಿದ್ದಾರೆ. ಹಿಂದೆ ಚಾಮುಂಡಿ ಬೆಟ್ಟ ಗೋಪುರನೂ ಇದೆ.
ಇದು ಚಾಮುಂಡಿ ಬೆಟ್ಟ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾದ್ರೆ ಸಿಗುತ್ತಲ್ಲ ನಂದಿ, ಅದು. ಗ್ಲಾಸ್ ಹೌಸ್ ಎಂಟ್ರೆನ್ಸಲ್ಲೇ ಆರ್ಮಿ ವೆಹಿಕಲ್ ಇಟ್ಟಿದ್ದಾರೆ. ಇದು ನಮ್ಮ ಆರ್ಮಿ ಮ್ಯಾನ್ಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟು ಗ್ಲಾಸ್ ಹೌಸ್ ಒಳಗಡೆ ಹೋಗ್ತಾ ಇದ್ದೀವಿ. ಈ ಗ್ಲಾಸ್ ಹೌಸ್ ಒಳಗಡೆ ಈ ಸಲ ಓಲ್ಡ್ ಪಾರ್ಲಿಮೆಂಟ್ ಹೌಸ್ ಅನುಭವ ಮಂಟಪ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಷ್ಟೋ ಸಾವಿರ ಫ್ಲವರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಇದೆಲ್ಲ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಆಚೆ ಬರ್ತಿದ್ದಂಗೆ ರೋಬೋಟಿಕ್ ಬಟರ್ಫ್ಲೈ ಶೋ ಇದೆ. ಅದಕ್ಕೆ ಸಪ್ರೇಟ್ ನಾವು ಟಿಕೆಟ್ ತಗೋಬೇಕು. ಒಬ್ಬರಿಗೆ 50 ರುಪೀಸ್. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿರೋ ಜೇನುಳ ಮಾಡಿದ್ದಾರೆ. ಸೇಮ್ ಡೈನೋಸರ್ ಸೈಜ್ ಇದೆ ಅಲ್ವಾ. ಇನ್ ಕೇಸ್ ಇಷ್ಟು ದೊಡ್ಡದಾಗಿರೋ ಜೇನುಳ ಇದ್ದಿದ್ರೆ ಅಷ್ಟೇ ನಾವು. ನೆಕ್ಸ್ಟ್ ನಮ್ಮ ದೇಶದ ರೈತರನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಇದು ಮೈಸೂರಿಂದ 20 ಕಿಲೋಮೀಟರ್ ದೂರದಲ್ಲಿರೋ ನಂಜನಗೂಡು ದೇವಸ್ಥಾನ. ಇದು ನಮ್ಮ ವರ್ಲ್ಡ್ ಕಪ್. ನಾನಿವಾಗ ತೋರಿಸೋದು ಈ ಸಲ ಫ್ಲವರ್ ಶೋ ಅಲ್ಲಿ ಮೇಜರ್ ಅಟ್ರಾಕ್ಷನ್ ಯಾವುದು ಅಂತ ಅಂದರೆ, ಇಲ್ಲಿ ನೋಡಿ CM ಸಿದ್ದರಾಮಯ್ಯ ಅವರು ಜಾರಿಗೆ ಮಾಡಿರೋ 5 ಯೋಜನೆಗಳು. 5 ಯೋಜನೆಗಳು ಯಾವುದ್ಯಾವುದು ಅಂದರೆ ಗೃಹಲಕ್ಷ್ಮಿ, ಉಚಿತ ಪ್ರಯಾಣ, ಲೇಡೀಸ್ಗೆ, ಗೃಹ ಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ ಯೋಜನೆಗಳು. ಈ 5 ಯೋಜನೆಗಳನ್ನ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ನಮ್ಮಮ್ಮಗಂತೂ ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಇವ್ರು ಯಾರು ಅಂತ ಗೊತ್ತಾ? ಇವರೇನೆ ಬ್ಯಾಂಗ್ಳೂರಲ್ಲಿರೋ ವಾಣಿವಿಲಾಸ್ನ ಸ್ಥಾಪನೆ ಮಾಡಿದವರು. ಫೈನಲ್ ಆಗಿ ಕರ್ನಾಟಕ ಮ್ಯಾಪ್. ಇಲ್ಲಿ ಬರೀ ಫ್ಲವರ್ ಶೋ ಅಷ್ಟೇ ಅಲ್ಲ, ಇಲ್ಲಿ ಗೇಮ್ಸ್ ಎಲ್ಲನೂ ಇದೆ. ಅದು ಕೂಡ ನೀವು ಎಂಜಾಯ್ ಮಾಡ್ಬೋದು. ಫ್ಲವರ್ ಶೋ ಆದಮೇಲೆ ನಾವು ಅರಮನೆಯಲ್ಲಿ ಲೈಟಿಂಗ್ಸ್ ನೋಡೋಕ್ಕೆ ಬಂದ್ವಿ. ಇಲ್ಲಿ ನೋಡಿ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. 6 ಗಂಟೆಗೆ ಗೇಟ್ ಓಪನ್ ಮಾಡ್ತಾರೆ. ಇದು ಫ್ರೀ ಎಂಟ್ರಿ ಇರುತ್ತೆ 6 ಗಂಟೆಗೆ. ಹೆಂಗೋ ಕಷ್ಟಪಟ್ಟು ಒಳಗಡೆ ಬಂದ್ವಿ. ತುಂಬ ಅಂದರೆ ತುಂಬ ಜನ ಇದ್ದರು. ಅಲ್ಲಿ ನೋಡಿ ಅರಮನೆ ಕಾಣಿಸ್ತಿದೆ. ಇನ್ನು ಲೈಟಿಂಗ್ಸ್ ಹಾಕಿಲ್ಲ, ಇನ್ನು ಕತ್ಲೆ ಆಗಬೇಕು. ಮೋಸ್ಟ್ಲಿ 7 o'clock ಆಗ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಲೈಟಿಂಗ್ಸ್ ಹಾಕಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಆನೆಗಳೆಲ್ಲ ಮೆರವಣಿಗೆ ಮುಗಿಸ್ಕೊಂಡು ಅರಮನೆ ಒಳಗಡೆ ಬರ್ತಿದೆ. ನೋಡ್ಬೋದು ನೀವಿಲ್ಲಿ. ನೋಡಿ ಈ ಸಲ ಅಂಬಾರಿನ ಹೊರೋದು ಈ ಆನೆನೇ. ಆನೆಗಳೆಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು. ಅಮ್ಮಗೆ ಆನೆ ಅಂದರೆ ತುಂಬ ಇಷ್ಟ. ಅವರಂತೂ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ದಾರೆ. ಇವತ್ತಿನ ದಿನ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಫ್ಲವರ್ ಶೋ, ಲೈಟಿಂಗ್ಸ್ ಮತ್ತು ಆನೆಗಳು ಬಂದಿದ್ದು, ಮೆರವಣಿಗೆ ಇವೆಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು. ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ನಮ್ಮ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.